ನಾನು ಏನು ಮಾಡಲಿ ಬಾಸ್, ನನಗಂತೂ ತಲೆ ಚಿಟ್ಟಿಡ್ದೋಗಿದೆ. ಇದನ್ನ ಇಲ್ಲೇ ಡ್ರಾಪ್ ಮಾಡ್ಬಿಡ್ಲಾ ಬಾಸ್? ಇದು ಯಾಕೋ ನನ್ನ ಕೈಲಿ ಆಗುತ್ತೆ ಅಂತ ಅನಿಸ್ತಿಲ್ಲ ಬಾಸ್. ಬೀಳ್ದಿರೋ ಮೀನುಗೆ ಗಾಳ ಆಗ್ತಿದ್ದೀನಿ ಅನಿಸ್ತಾ ಇದೆ. ಏಯ್, ಬೀಳಲ್ಲ ಅಂತ ಹೆಂಗೋ ಅನ್ಕೋತೀಯ ನೀನು? ದೇವದಾಸ್ ತರ ಮಾತಾಡೋದು ನಿಲ್ಸು ಫಸ್ಟ್ ನನ್ನ ಮುಂದೆ. ನಾನ್ ಸೆನ್ಸ್. ಹುಡುಗಿರ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋ ಫಸ್ಟು. ಅವ್ರದ್ದು ಯಾವತ್ತಿದ್ರು ಉಲ್ಟಾನೆ. ಅವರು ಬರ್ಬೇಡ ಅಂದ್ರೆ ಬಾ ಅಂತ ಅರ್ಥ, ಅವ್ರು ಇದನ್ನ ಮಾಡಬೇಡ ಅಂದ್ರೆ ಮಾಡು ಅಂತ ಅರ್ಥ, ಹೋಗು ಅಂದ್ರೆ ಹೋಗ್ಬೇಡ ಅಂತ ಅರ್ಥ. ಅಷ್ಟು ಗೊತ್ತಿಲ್ವಲ್ಲ ನಿನಗೆ? ಏನೋ ಮಾಡಿ ಸಾಯ್ಬೇಕು ನಿನ್ನ ಹತ್ರ. ನಾನು ಹೇಳ್ದಷ್ಟು ಮಾಡಪ್ಪ ನೀನು. ಫಸ್ಟ್ ಫೋನ್ ಮಾಡೋಳಿಗೆ. ಅಲ್ಲೆಲ್ಲೆಲ್ಲೆಲ್ಲೇ ಇಲ್ಲಿ ನೋಡಿದ್ರೇನ್ರಿ, ಮಾವ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ ತಕ್ಷಣ ಇಬ್ರು ಅಲ್ಲೇ ಹೊರಟೋಗಿರೋದು. ಹಂಗಲ್ಲ, ನೀವು ಐಸ್ ಕ್ರೀಮ್ ಕೊಡಿಸಿದ್ರೆ ನಿಮ್ ಪಾಟಿಗೂ ಬಂದ್ಬಿಡ್ತೀವಿ. ಹ್ಞೂ ಅಜ್ಜಿ, ನೀವು ಐಸ್ ಕ್ರೀಮ್ ಕೊಡಿಸಿ ನಿಮ್ ಪಾಟಿಗೆ ಬಂದ್ಬಿಡ್ತೀವಿ. ಅಲ್ಲೆಲ್ಲೆಲ್ಲೆಲ್ಲೆ ಇಷ್ಟೊತ್ತು ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕಿತ್ತು ಅದ್ಯಾರ್ಗೋ? ಅದೆಲ್ಲ ಊಫಿ ಊಫಿ. ಭೂಮಿ ನನ್ನೇನು ಕೇಳಿ ರಿಂಗ್ ಆಗ್ತಿದೆ ಬಾಸ್, ತೆಗಿತಾ ಇಲ್ಲ. ರಿಸೀವ್ ಮಾಡೋವರೆಗೂ ಬಿಡ್ಬೇಡ, ನಾನಿದ್ದೀನಿ, ಮಾಡು. ಬಾಸ್, ಎಷ್ಟು ಟ್ರೈ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಇದನ್ನ ಇಲ್ಲೇ ಡ್ರಾಪ್ ಮಾಡೋದು ಒಳ್ಳೇದು. ಏಯ್ ಮುಚ್ಚಬಾಯಿ, ಡ್ರಾಪ್ ಮಾಡ್ಬೇಕು ಅನ್ಸುತ್ತಂತ. ಡ್ರಾಪ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನಾನು, ನೀನಲ್ಲ. ಬಟ್ ನೀವೇ ನೋಡಿದ್ರಲ್ಲ ಬಾಸ್, ಏನು ವರ್ಕೌಟ್ ಆಗ್ತಾ ಇಲ್ಲ. ನಾನು ತಾನೇ ಏನು ಮಾಡ್ಸಾ ಇಲ್ಲಿ? ಹೇಳ್ತಿಲ್ವೇನೋ, ಹುಡುಗಿರಂದ್ರೇನೆ ಆಗಿ ಅವ್ರ ಸೈಕಾಲಜಿನ ಅರ್ಥ ಮಾಡ್ಕೋ. ಅವರು ಇಂಥ ಟೈಮಲ್ಲಿ ಚೆಕ್ ಮಾಡ್ತಿರ್ತಾರೆ, ಇವ್ ನಿಜವಾಗ್ಲೂ ಸೀರಿಯಸ್ ಆಗಿದ್ದೀನಾ, ನಾನು ಎಷ್ಟು ಇಷ್ಟಪಡ್ತಾನೆ, ನನಗೋಸ್ಕರ ಏನೇನು ಮಾಡ್ತಾನೆ, ಎಷ್ಟು ರಿಸ್ಕ್ ತಗೋತಾನೆ ಅಂತ ಟೆಸ್ಟ್ ಮಾಡ್ತಿರ್ತಾರೋ. ಅದಕ್ಕೆ ಹೇಳ್ತಾ ಇರೋದು, ಬಿಡಬೇಡ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡು ರಿಸೀವ್ ಮಾಡೋವರೆಗೂ. ಬಾಸ್ ಬಾಸ್ ನೀನಾ ನಾನಾ? ನೀವೇ ಬಾಸ್. ಅಂದಮೇಲೆ ಬಾಸ್ ಹೇಳ್ತಾ ಇದ್ದಾನೆ, ಬುದ್ಧಿ ತಿಳ್ಕೊ, ಹೇಳ್ದಷ್ಟು ಮಾಡು, ಕಾಲ್ ಮಾಡು. ಸರಿ ಬಾಸ್. ಇಲ್ಲ ಬಾಸ್, ಅವ್ರು ಯಾಕೋ ಪಿಕ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಅಷ್ಟೇ, ನೋ ಯೂಸ್. ಸದ್ಯಕ್ಕೆ ಸುಮ್ಮನಿರೋದೇ ಒಳ್ಳೇದು. ನಾನು ಜಾಸ್ತಿ ಟಾರ್ಚರ್ ಮಾಡ್ತಿದ್ದೀನಿ ಅಂತ ಆಮೇಲೆ ಬ್ಲಾಕ್ ಮಾಡಿಬಿಟ್ರೆ ಪರ್ಮನೆಂಟಾಗಿ ಡೋರ್ ಕ್ಲೋಸ್ ಆಗ್ಬಿಡುತ್ತೆ ಅಷ್ಟೇ. ಆಗ್ಲಿ ಬಿಡು, ಡೋರ್ ಕ್ಲೋಸ್ ಆಗ್ಲಿ ಬಿಡು, ನಮಗೆ ಬೇರೆ ಯಾವ್ದಾದ್ರು ಕಿಟಕಿ ಸಿಕ್ಕೇ ಸಿಗುತ್ತೆ. ಇಂಥ ವಿಚಾರದಲ್ಲೆಲ್ಲ ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ ಅನ್ನೋ ಥರ ಇರಬೇಕು ನಮ್ಮ ಆಟಿಟ್ಯೂಡ್. ಸರಿ ಬಾಸ್, ಆಮೇಲೆ ಟ್ರೈ ಮಾಡ್ತೀನಿ. ಈಗ ಯಾಕೋ ಅವ್ರ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಇದಕ್ಕೆ ಮೇಲೆ ನಾನು ನಿನ್ಗೇನು ಹೇಳೋಕ್ಕಾಗಲ್ಲಪ್ಪ. ನೋಡು, ಇದು ನಿನ್ನ ಲೈಫ್ ಟೈಮ್ ಆಪರ್ಚುನಿಟಿ. ನೀನೇನಾದರೂ ಅವಳನ್ನ ಮಿಸ್ ಮಾಡ್ಕೊಂಡ್ರೆ